ವಿದ್ಯಾರ್ಥಿಗಳೇ, ಪ್ರಥಮ PUCಯ ಒಂದು ಕನ್ನಡಕ್ಕೆ ಸಂಬಂಧಿಸಿದಂತೆ ನಿಮ್ಮ ಮಧ್ಯವಾರ್ಷಿಕ ಪರೀಕ್ಷೆಗೆ ಬರುವಂತಹ ಪ್ರಶ್ನೆ ಪತ್ರಿಕೆಯ ಮಾದರಿ ಹಾಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಇಂದಿನ ವರ್ಷದ್ದು ಅಂದರೆ 2024-25ನೇ ಸಾಲಿನ ಒಂದು ಪ್ರಶ್ನೆ ಪತ್ರಿಕೆ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣವಾದಂತಹ ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋವನ್ನು ಕೊಡುವಂತಹ ಉದ್ದೇಶ ನಿಮ್ಮ ಒಂದು ಮಧ್ಯವಾರ್ಷಿಕ ಪರೀಕ್ಷೆಗೆ ಪ್ರಿಪೇರ್ ಆಗೋದಕ್ಕೆ ಒಂದು ರೀತಿಯಾದಂತಹ ಸಹಾಯ ಆಗುತ್ತೆ ಅನ್ನುವಂತಹ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಹಾಗಿದ್ರೆ ಈ ಒಂದು ಪ್ರಶ್ನೆ ಪತ್ರಿಕೆಯ ಸಂಪೂರ್ಣವಾದಂತಹ ಪ್ರಶ್ನೆ ಜೊತೆಗೆ ಉತ್ತರವನ್ನು ಕೂಡ ನಾವು ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಆ ವಿಭಾಗಕ್ಕೆ ಸಂಬಂಧಿಸಿರುವಂತಹದ್ದು ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವಂತಹ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಅಂತ ಇದೆ. ಅಂದ್ರೆ ಇವು ಬಹು ಆಯ್ಕೆಯ ಪ್ರಶ್ನೋತ್ತರಗಳು. ಇಲ್ಲಿ 10 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. 10 ಪ್ರಶ್ನೆಗಳಿಗೂ ಕೂಡ ನೀವು ಉತ್ತರಿಸಬೇಕಾಗುತ್ತೆ. ಅಂದ್ರೆ 10 ಅಂಕಗಳು ನಿಮಗೆ ನಿಗದಿಯಾಗುತ್ತೆ. ಜನಕಂಗೆ ಜಲಾಂಜಲಿಯಂ ಶುಭವಂ ಕೊಡುವುದು ಚಿತಮದು ಗೆಟ್ಟಿಗಳ್ ನಿನಗಾಂ ಕೊಡುವಂತಾದುದೇ ಅನ್ನುವಂಥದ್ದು ಪ್ರಶ್ನೆ. ತಂದೆಗೆ ಜಲಾಂಜಲಿಯನ್ನ ಯಾರು ಕೊಡಬೇಕು ಅನ್ನುವಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರ. ಜಲಾಂಜಲಿಯನ್ನ ಜನಕಂಗೆ ಅಂದ್ರೆ ತಂದೆಗೆ ಜಲಾಂಜಲಿಯನ್ನ ಮಗನಾದಂತಹವನ್ನು ಕೊಡುವಂತಹದ್ದು ವಾಡಿಕೆ. ಹಾಗೆ ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ಯಾವುದು ಅಂತ ಇದೆ. ಅಕ್ಕ ಮಹಾದೇವಿಯವರ ವಚನಗಳ ಅಂಕಿತ ಚೆನ್ನ ಮಲ್ಲಿಕಾರ್ಜುನ. ಚೋಳ ದೇಶವನ್ನ ಆಳುತ್ತಿದ್ದಂತಹ ದೊರೆ ಯಾರು ಅಂದ್ರೆ ಕರಿಕಾಲ ಚೋಳ. ಅರಗಿಳಿಗೆ ಯಾವ ಬಣ್ಣವನ್ನ ಬರೆಯಲಾಗಿದೆ ಅಂದ್ರೆ ಹಸಿರು ಬಣ್ಣವನ್ನ ಬರೆಯಲಾಗಿದೆ. ಶಿಶು ಮಕ್ಕಳು ಹೂತರಲು ಎಲ್ಲಿಗೆ ಹೋಗಿದ್ರು ಅಂದ್ರೆ ಕಡ್ಡಿಹಳ್ಳಕ್ಕೆ ಅವರು ಹೋಗಿರ್ತಾರೆ. ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿಯ ಹೆಸರೇನು ಅಂದ್ರೆ ಅದು ನರಸಿಂಹ ಮೂರ್ತಿ. ಬುದ್ಧನ ವಿನಯ ಪೀಠಿಕಾ ಗ್ರಂಥದಲ್ಲಿ ಯಾರಿಂದ ದೂರಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಎಚ್ಚರಿಸಿದ್ದಾರೆ ಅಂತಂದ್ರೆ, ಯಾರು ನಕ್ಷತ್ರ ಲೆಕ್ಕಾಚಾರದಂತಹ ತತ್ವಗಳಿಂದ ಜೀವನ ನಡೆಸುತ್ತಾರೋ ಇದರಿಂದ ದೂರವಿರಬೇಕು. ಹಾಗೆ ಬೋಳಶಂಕರನ ಊರು ಯಾವುದು ಅಂತಂದ್ರೆ ಅದು ಶಿವಪುರ. ರಾಜಕುಮಾರನಿಗೆ ಬಂದ ರೋಗ ಯಾವುದು ಅಂದ್ರೆ ರಾಜಕುಮಾರಿಗೆ ಬಂದಂತಹ ನೋವು ಹೊಟ್ಟೆ ನೋವು. ನಾನು ರಾಜನಾದರೆ ರಾಜ್ಯದಲ್ಲಿ ಸೈನ್ಯ ಇರೋದಿಲ್ಲ, ತೆರಿಗೆಗಳು ಇರೋದಿಲ್ಲ, ನಾಣ್ಯಗಳು ಇರೋದಿಲ್ಲ. ರಾಜರಾಣಿಯರಿಂದ ಹಿಡಿದು ಸೇವಕರು ಸೈನಿಕರು ಎಲ್ಲರೂ ದುಡಿಯುತ್ತಾರೆ. ದುಡಿಯದ ಕೈಗಳಿಗೆ ಸೋಂಬೇರಿಗಳಿಗೆ ಖಂಡಿತ ಅವಕಾಶ ಇರುವುದಿಲ್ಲ ಎಂಬ ಮಾತಿನನ್ವಯ ಬೋಳಶಂಕರನು ತನ್ನ ಕನಸಿನ ರಾಜ್ಯ ಹೇಗಿರ್ಬೇಕು ಅಂತ ಹೇಳಿದ್ದಾನೆ ಅನ್ನುವಂಥದ್ದು ಪ್ರಶ್ನೆ. ಅಲ್ಲಿ ಹೇಗಿರ್ಬೇಕು ಅಂದ್ರೆ ದುಡಿಯದ ಕೈಗಳಿಗೆ ಸೋಂಬೇರಿಗಳಿಗೆ ಅವಕಾಶ ಇರಬಾರ್ದು ಅಂತ ಅವನು ಹೇಳ್ತಾನೆ. ಇನ್ನು ಮುಂದಿನ ಒಂದು ಮೇನು ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನ ಆರಿಸಿ ಬರೆಯಿರಿ ಅಂತ ಇದೆ. ಇಲ್ಲಿ ಬಿಟ್ಟ ಸ್ಥಳಗಳು 5 ಅಂಕಗಳಿಗೆ ಇರುತ್ತೆ. ಒಂದೊಂದು ಬಿಟ್ಟ ಸ್ಥಳವನ್ನ ಸರಿಯಾದದನ್ನ ಆಯ್ಕೆ ಮಾಡಿಬಿಟ್ಟು ಬರೆದ್ರೆ ನಿಮ್ಗೆ 1 ಅಂಕ ಇರುತ್ತೆ. ಹುಡುಗನಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರಂತೆ ಇಟ್ಟಂತಹವರು ಯಾರು ಅಂತಂದ್ರೆ ಅದು ಕರಿಸಿದ್ದೇಗೌಡ. ಊರಿನ ನೀರು ಡ್ಯಾಶ್ ಅಲ್ಲಿ ನೆಲೆ ನಿಂತಿತ್ತು ಅಂದ್ರೆ ಅದು ಪಾತಾಳದಲ್ಲಿ ನೆಲೆ ನಿಂತಿತ್ತು. ಜ್ಯೋತಿಷ್ಯದ ಉಗಮವು ಡ್ಯಾಶ್ ಅಲ್ಲಿ ಕಂಡು ಬರ್ತದೆ ಅಂದ್ರೆ ಅದು ಖಗೋಳ ಶಾಸ್ತ್ರದಲ್ಲಿ ಕಂಡು ಬರುತ್ತದೆ. ಶಾಸ್ತ್ರಿ ಮಾಸ್ತರದ ಹೆಂಡತಿಯ ಹೆಸರೇನು ಅಂದ್ರೆ ಅದು ಅಂಬವ್ವ. ಕಪಿಲ ವಸ್ತುವಿನ ಹಿಂದಿನ ಹೆಸರು ಲಾರ್ಕೌಟ್ ಅಂತ ಹೇಳಿ. ಮುಂದಿನ ಒಂದು ಮೇನು ಹೊಂದಿಸಿ ಬರೆಯಿರಿ ಅನ್ನುವಂಥದ್ದು. ಇದನ್ನು ಕೂಡ ಅಷ್ಟೇ 5 ಅಂಕಗಳಿಗೆ ಇರುತ್ತೆ. 5 ಅಂಕಗಳಿಗೆ 5 ಪ್ರಶ್ನೆಯನ್ನ ಕೊಟ್ಟಿರ್ತಾರೆ. 5ಅನ್ನ ಹೊಂದಿಸಿ ಬರೆದ್ರೆ ನಿಮ್ಗೆ 5 ಅಂಕಗಳು ಇರುತ್ತೆ. ಹರಿಹರ ಅಂತ ಬರೆದಂತಹವರು ದೇವನುಲಿದನ ಕುಲವೇ ಸತ್ಕುಲಂ ಅನ್ನುವಂತಹದ್ದು. ಇನ್ನು ಲಕ್ಷ್ಮೀಶ ಬರೆದಿರುವಂತಹ ಅಲುಬಿದಳಿ ಕಲ್ಮರಂ ಕರಗುವಂತೆ. ಕನಕದಾಸರು ತಲ್ಲಣಿಸದಿರು ಕಂಡ್ಯ ತಾನು ಮನವೇ ಅನ್ನುವಂತಹ ಒಂದು ಕೃತಿಯನ್ನು ರಚಿಸಿದ್ದಾರೆ. ಹಾಗೆ ಜನಪದ ಕಾವ್ಯ ಅಂದ್ರೆ ಶಿಶು ಮಕ್ಕಳಿಗೊಲಿದ ಮಾದೇವ. ಕುವೆಂಪು ಅವರದು ಅಖಂಡ ಕರ್ನಾಟಕ. ಹಾಗೆ ಮುಂದಿನ ಒಂದು ಮೇನು ಆ ವಿಭಾಗಕ್ಕೆ ಸಂಬಂಧಿಸಿರುವಂತದ್ದು. ಯಾವುದಾದರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಅಂದ್ರೆ ಈ ಒಂದು ಮೊದಲನೇ ಆ ವಿಭಾಗದಲ್ಲಿ ಮೊದಲನೆಯ ಮೇನ್ನಲ್ಲಿ ಬರುವಂತಹದ್ದು ಪದ್ಯಗಳಿಗೆ ಸಂಬಂಧಿಸಿರುವಂತಹದ್ದು. ಇಲ್ಲಿ ಎಷ್ಟು ಕೊಟ್ಟಿರ್ತಾರಲ್ಲ ಪ್ರಶ್ನೆಗಳು ಅದರಲ್ಲಿ ಅಷ್ಟನ್ನು ಉತ್ತರಿಸುವಂತ ಅವಶ್ಯಕತೆ ಇಲ್ಲ. 4 ಪ್ರಶ್ನೆಗಳು ಅಥವಾ 5 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಅದರಲ್ಲಿ ಕೇವಲ ನೀವು 3ಅನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಬರೀಬೇಕಾಗುತ್ತೆ. ಒಂದೊಂದನ್ನ ಉತ್ತರಿಸಿದ್ರೆ 2 ಅಂಕ ಇರುತ್ತೆ. 21ನೇ ಪ್ರಶ್ನೆ ಕಾಲು ಮತ್ತು ದೇಹವನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಅಂತಂದ್ರೆ ದೇಹವನ್ನ ತುಂಬಿದ ಬಂಡಿಗೆ ಮತ್ತು ಕಾಲುಗಳನ್ನ ಬಂಡಿಯ ಗಾಲಿಗಳಿಗೆ ಹೋಲಿಸಲಾಗಿದೆ. ಚೆನ್ನಯ್ಯನ ಗುಪ್ತ ಭಕ್ತಿ ಯಾವ ರೀತಿಯದ್ದು ಅಂದ್ರೆ ಚೆನ್ನಯ್ಯನ ಗುಪ್ತ ಭಕ್ತಿಯು
ಗೋಚರವಾದದ್ದು ಎಳ್ಳಿನೊಳಗಿರುವಂತಹ ತೈಲದಂತೆ, ಕಾಷ್ಟದೊಳಗಣ ಬೆಂಕಿಯಂತೆ ಮತ್ತು ನೆಲದ ಮರೆಯ ನಿಧಾನದಂತೆ ಗೌಪ್ಯವಾಗಿತ್ತು. ಮೃಗ ಪಕ್ಷಿಗಳನ್ನು ಸ್ವಾಮಿಯು ಹೇಗೆ ರಕ್ಷಿಸ್ತಾನೆ ಅಂದ್ರೆ, ಉತ್ತರ, ಅಡವಿಯೊಳಗೆ ಹಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರವನ್ನ ನೀಡಿ ಎತ್ತ ತಾಯಿಯಿಂದ ಜವಾಬ್ದಾರಿಯಿಂದ ರಕ್ಷಿಸ್ತಾನೆ. ನೋಡಿ, ನಮಗೆ ಕೇವಲ ಆಪ್ಷನ್ಸಿಗೆ ಅಷ್ಟೇ ಕೊಟ್ಟಿಲ್ಲ, ಸಂಪೂರ್ಣವಾದಂತಹ ಉತ್ತರಗಳನ್ನ ಹೇಳಿದ್ರೆ ಎಷ್ಟು ಕೊಟ್ಟಿರ್ತಾರಲ್ಲ ಅವೆಲ್ಲವಕ್ಕೂ ಕೂಡ ಉತ್ತರವನ್ನ ಕೊಟ್ಟಿದ್ದೇನೆ. ನೀವು ಕೇವಲ 3ಕ್ಕೆ ಮಾತ್ರ ಉತ್ತರಿಸಬೇಕಾಗುತ್ತೆ. ಸರಸ್ವತಿಯ ಸಚಿವ ಮಂಡಲದ ಸದಸ್ಯರು ಯಾರು ಅಂತಂದ್ರೆ, ನೃಪತುಂಗನೇ ಚಕ್ರವರ್ತಿಯಾಗಿ ಕವಿ ಪಂಪ ಮುಖ್ಯಮಂತ್ರಿಯಾಗಿದ್ದಾನೆ. ರನ್ನ, ಜನ್ನ, ನಾಗವರ್ಮ, ರಾಘವಾಂಕ, ಹರಿಹರ, ಬಸವೇಶ್ವರ, ನಾರಣಪ್ಪ, ಸರ್ವಜ್ಞ, ಷಡಕ್ಷರ ದೇವ ಮೊದಲಾದವರನ್ನೊಳಗೊಂಡ ನಿತ್ಯ ಸಚಿವ ಮಂಡಲವನ್ನು ಸರಸ್ವತಿಯವರು ರಚಿಸಿದ್ದಾರೆ. ಇನ್ನು ಮುಂದಿನ ಒಂದು ಮೇನು, ಇದು ಗದ್ಯಗಳಿಗೆ ಸಂಬಂಧಿಸಿರುವಂತಹ ಒಂದು ಮೇನಾಗಿರುತ್ತೆ. ಅಂದ್ರೆ ಇಲ್ಲಿ ನೀವು ಕೇವಲ 2ಕ್ಕೆ ಮಾತ್ರ ಉತ್ತರಿಸಬೇಕಾಗುತ್ತೆ. ಇಲ್ಲಿ 4ನ ಪ್ರಶ್ನೆ ಕೊಟ್ಟಿರ್ತಾರೆ, 4ಗಳಲ್ಲಿ ಕೇವಲ 2ನ್ನು ಮಾತ್ರ ಉತ್ತರಿಸಬೇಕು. ನಮ್ಮ ಯಾವ ಜಿಲ್ಲೆಗಳು ರಾಗಿಯ ಕಣಜಗಳಾಗಿವೆ ಎನ್ನುವಂಥದ್ದು, ಕರ್ನಾಟಕದ ಮಂಡ್ಯ, ಮೈಸೂರು, ತುಮಕೂರು ಮತ್ತು ಕೋಲಾರಗಳು ರಾಗಿಯ ಕಣಜಗಳಾಗಿವೆ. ವಿಜ್ಞಾನದ ಸಿದ್ಧಾಂತಗಳು ಹೇಗೆ ರೂಪುಗೊಳ್ತವೆ ಅಂದ್ರೆ, ವಿಜ್ಞಾನದ ಎಲ್ಲ ಸಿದ್ಧಾಂತಗಳು, ನಿಯಮಗಳು ಹೊಸ ಸಂಶೋಧನೆಯ ಬೆಳಕಿನಲ್ಲಿ ಪುನರ್ರಚಿತವಾಗ್ತವೆ. ವಸ್ತುನಿಷ್ಠತೆ, ಪುನರಾವೃತ್ತಿಯ ಸಾಮರ್ಥ್ಯ, ದೃಢತೆ, ವಿಶ್ವಮಾನ್ಯತೆ ಈ ಎಲ್ಲ ಅಂಶಗಳ ಮೇಲೆ ವಿಜ್ಞಾನದ ಸಿದ್ಧಾಂತಗಳು ರೂಪುಗೊಳ್ಳುತ್ತವೆ. ನಿರೂಪಕರ ಓರೆಕೋರೆಗಳನ್ನು ತಿದ್ದಿದ ಗುರುಗಳು ಯಾರು ಅಂದ್ರೆ, ಸೂರಿ, ಲಾಲ, ಶೆಟ್ಟಿ ಮತ್ತು ದೇಶಪಾಂಡೆ ಎಂಬ ಗುರುಗಳು ನಿರೂಪಕರ ಓರೆಕೋರೆಗಳನ್ನು ತಿದ್ದಿದಂತಹ ಗುರುಗಳಾದರೆ, ಶಾಸ್ತ್ರಿ ಮಾಸ್ತರರು ನಿರೂಪಕರನ್ನ ಕೆತ್ತಿದಂತಹ ಶಿಲ್ಪಿಯಾಗಿದ್ದರು. ಇನ್ನು ನೇಪಾಳದ ವೈಮಾನಿಕ ಸಾರಿಗೆ ವ್ಯವಸ್ಥೆ ಹೇಗಿದೆ ಅನ್ನುವಂಥದ್ದು, ನೇಪಾಳ ಸರ್ಕಾರ ಪುಟ್ಟ ಊರುಗಳಿಗೆಲ್ಲ ಪುಟ್ಟ ವಿಮಾನ ನಿಲ್ದಾಣ ನಿರ್ಮಿಸಿ ಸುಮಾರು 25 ಪ್ರಯಾಣಿಕರನ್ನು ಕೊಂಡೊಯ್ಯುವ ವಿಮಾನವನ್ನು ಹಾರಲು ಬಿಟ್ಟಿದೆ. ಈ ದೇಶವು ಸುಮಾರು 30ಕ್ಕೂ ಹೆಚ್ಚು ವಿಮಾನ ಸಂಪರ್ಕಗಳನ್ನು ಹೊಂದಿದ್ದು, ವಿಮಾನದ ದರ ಕೂಡ ಶ್ರೀಸಾಮಾನ್ಯರಿಗೂ ಕೂಡ ಕೈಗೆ ಎಟುಕುವಂತಹದ್ದಾಗಿದೆ. ಮುಂದಿನ ಒಂದು ಮೇನು, ಯಾವುದಾದ್ರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಇದು ನಾಟಕ ಬೋಳೇಶಂಕರ ಅನ್ನುವಂತಹ ಒಂದು ನಾಟಕಕ್ಕೆ ಸಂಬಂಧಿಸಿರುವಂತಹದ್ದು. ಕೇವಲ 3ಕ್ಕೆ ಮಾತ್ರ ಉತ್ತರಿಸಬೇಕು. 29ನೇ ಪ್ರಶ್ನೆ, ಬೆಟ್ಟದ ಮೇಲಿನ ದೇವತೆಯು ಬೋಳೇಶಂಕರನ ಅಣ್ಣ ಅತ್ತಿಗೆಯರಿಗೆ ಹೇಗೆ ಕಾಣಿಸುತ್ತದೆ ಅನ್ನುವಂಥದ್ದು. ಬೆಟ್ಟದ ಮೇಲೆ ದೇವತೆಯು ಬೋಳೇಶಂಕರನ ಅಣ್ಣ ಅತ್ತಿಗೆಯರಿಗೆ ಈ ರೀತಿ ಕಾಣಿಸ್ತದೆ. ಬೆಟ್ಟದ ಮೇಲೆ ಕೆಂಪು ಮಳೆಯ ಮೇಲೆ ನಿಂತ ದೇವತೆ, ತುಂಡಗೆ ಉಳಿಯುವ ಕಣ್ಣುಗಳಿವೆ, ಹೊಳೆಯುವ ಹಲ್ಲುಗಳಿವೆ, ಎತ್ತಿನ ಹಾಗೆ ಕೊಂಬುಗಳಿವೆ. ನೋಡಿ, ನಿಮ್ಮ ಬೋಳೇಶಂಕರ ಅನ್ನುವಂತಹ ಒಂದು ನಾಟಕಕ್ಕೆ ಸಂಬಂಧಿಸಿದಂತೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನ ನಾನು ಸಪರೇಟ್ ಆಗಿ ಮಾಡಿದ್ದೇನೆ. ಅಂದ್ರೆ 1 ಅಂಕದ ಪ್ರಶ್ನೋತ್ತರಗಳು ಇರ್ಬೋದು, 2 ಅಂಕದ ಪ್ರಶ್ನೋತ್ತರಗಳು, ಹಾಗೆ 3 ಅಂಕದ ಪ್ರಶ್ನೋತ್ತರಗಳು, ಅಂದ್ರೆ ಸಂದರ್ಭದ ವಾಕ್ಯಗಳೇ ಇರ್ಬೋದು, ಹಾಗೆ 4 ಅಂಕದ ಪ್ರಶ್ನೋತ್ತರಗಳು ಎಲ್ಲವನ್ನೂ ಕೂಡ ಸಪರೇಟ್ ಆದಂತಹ ವಿಡಿಯೋಗಳನ್ನು ಮಾಡಿದ್ದೇನೆ. ನೀವು ನನ್ನ ಚಾನಲ್ಗೆ ಹೋಗ್ಬಿಟ್ಟು ಅಲ್ಲಿ ಪ್ಲೇ ಲಿಸ್ಟ್ ಚೆಕ್ ಮಾಡಿದ್ರೆ ನಿಮಗೆ ಎಲ್ಲ ಪ್ರಶ್ನೋತ್ತರಗಳು ಕೂಡ ದೊರೆಯುತ್ತೆ. ಹಾಗೆ ಮುಂದಿನದು, ಸೈತಾನನು 3 ಪಿಶಾಚಿಗಳನ್ನು ಭೂಲೋಕಕ್ಕೆ ಕಳುಹಿಸಿದ್ದು ಏಕೆ ಎನ್ನುವಂಥದ್ದು. ಶಿವಪುರದ 3 ಜನ ಸಹೋದರರಾದ ಸರ್ದಾರ ಸೋಮಣ್ಣ, ಸಾವುಕಾರ ಕಾಮಣ್ಣ ಹಾಗೆ ಬೋಳಶಂಕರ ಇವರುಗಳನ್ನು ತಮ್ಮ ಬಲೆಗೆ ಬೀಳಿಸಲು ಸೈತಾನನು 3 ಪಿಶಾಚಿಗಳನ್ನು ಭೂಲೋಕಕ್ಕೆ ಕಳಿಸ್ತಾನೆ. ರಾಜಕುಮಾರಿಯ ಹೊಟ್ಟೆ ನೋವು ವಾಸಿ ಮಾಡುವವರಿಗೆ ಏನನ್ನು ಬಹುಮಾನ ಕೊಡುವುದಾಗಿ ಡಂಗುರ ಸಾರುತ್ತಾನೆ ಅಂದ್ರೆ, ರಾಜಕುಮಾರಿಯ ಹೊಟ್ಟೆ ನೋವು ವಾಸಿ ಮಾಡುವವರಿಗೆ ರಾಜ್ಯವನ್ನು ಹಾಗೂ ಮಗಳನ್ನು ಕೊಟ್ಟು ಮದುವೆ ಮಾಡುವುದಾಗಿ ಡಂಗುರವನ್ನ ಸಾರ್ತಾನೆ. ಪಿಶಾಚಿಗಳು ಯಾವುದರಿಂದ ನಾಣ್ಯ ಹಾಗೂ ಸಿಪಾಯಿಗಳನ್ನ ಮಾಡಿಕೊಡ್ತವೆ ಅಂದ್ರೆ, ಬೋಳೇಶಂಕರನಿಗೆ ಪಿಶಾಚಿಗಳು ಧಾನ್ಯಗಳಿಂದ ನಾಣ್ಯಗಳನ್ನು, ಹುಲ್ಲಿನಿಂದ ಸಿಪಾಯಿಗಳನ್ನ ಮಾಡಿಕೊಡ್ತಾರೆ. ಹಾಗೆ ಮುಂದಿನ ಒಂದು ಮೇನು, ಈ ವಿಭಾಗಕ್ಕೆ ಸಂಬಂಧಿಸಿರುವಂತಹ ಯಾವುದಾದ್ರೂ 2 ವಾಕ್ಯಗಳಿಗೆ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನ ಬರೆಯಿರಿ ಅಂತ ಕೇಳಿದರೆ, ಇಲ್ಲಿ 3 ಕೊಟ್ಟಿರ್ತಾರೆ, ನೀವು ಕೇವಲ 2ಕ್ಕೆ ಮಾತ್ರ ಉತ್ತರಿಸಬೇಕಾಗುತ್ತೆ. ಒಂದೊಂದು ವಾಕ್ಯಕ್ಕೆ ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ಓದಿದ್ರೆ 3 ಅಂಕಗಳು ಇರುತ್ತೆ. 33ನೆಯ ಪ್ರಶ್ನೆ, ಕರಕ್ಕೆ ಶೃಂಗಾರ ಸತ್ಪಾತ್ರಕ್ಕೀಗುವುದು ಅನ್ನುವಂಥದ್ದು. ಒಂದು ಆಯ್ಕೆಯನ್ನು ನೋಡೋದಾದರೆ, ಅಕ್ಕ ಮಹಾದೇವಿಯು ರಚಿಸಿರುವಂತಹ ವಚನದಿಂದ ಈ ಮೇಲಿನ ವಾಕ್ಯವನ್ನು ಸ್ವೀಕರಿಸಲಾಗಿದೆ. ಗುರಿ ಹಿರಿಯನ್ನ ಕಾಣುವಂತಹದ್ದೇ ಕಣ್ಣಿಗೆ ಅಲಂಕಾರ,
ಪುರಾತನದ ಸಂಗೀತಗಳನ್ನು ಕೇಳುವುದೇ ಕಿವಿಗೆ ಅಲಂಕಾರ, ಸತ್ಯವನ್ನು ನುಡಿಯುವುದೇ ನಮ್ಮ ಮಾತಿಗೆ ಅಲಂಕಾರವಾದರೆ ಸದ್ಭಕ್ತರ ನುಡಿ ರಾಶಿ ಸಂವಾದಕ್ಕೆ ಭೂಷಣ. ಅರ್ಹರಾದವರಿಗೆ ದಾನ ನೀಡುವುದು ಕೈಗಳಿಗೆ ಶೃಂಗಾರ ಎಂದು ಅಕ್ಕ ಮಹಾದೇವಿ ವಿವರಿಸುವಂತಹ ಸಂದರ್ಭದಲ್ಲಿ ಅಕ್ಕ ಮಹಾದೇವಿಯವರು ಈ ಮೇಲಿನ ಮಾತನ್ನ ಹೇಳ್ತಾರೆ. ದಾನ ಮಾಡುವುದರಿಂದ ಕೊಡುಗೈ ದಾನಿ ಎನಿಸ್ಕೊಳ್ಬಹುದು, ಆದ್ರೆ ನಾವು ಮಾಡಿದ ದಾನಕ್ಕೆ ಅರ್ಥ ಬರುವುದು ಸತ್ಪಾತ್ರರಿಗೆ, ಯೋಗ್ಯರಿಗೆ, ಅರ್ಹರಾದಾಗ ದಾನ ಮಾಡಿದಾಗ ಮಾತ್ರ. ಅಯೋಗ್ಯರಿಗೆ ಮಾಡುವ ದಾನದಿಂದ ಯಾವ ಪ್ರಯೋಜನವೂ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗೆ ಸ್ವಾರಸ್ಯವನ್ನು ನೋಡೋದಾದ್ರೆ ಯೋಗ್ಯರಿಗೆ ದಾನ ಮಾಡುವುದು ಕೈಗಳಿಗೆ ಶೃಂಗಾರ ಎಂದು ಅಕ್ಕ ಮಹಾದೇವಿ ಅಭಿಪ್ರಾಯಪಟ್ಟಿದ್ದಾರೆ. ಎತ್ತವು ನಮ್ಗೆ ಸಲುವಿದೆ ಅನ್ನುವಂಥದ್ದು. ಈ ಒಂದು ವಾಕ್ಯವನ್ನ ಡಾಕ್ಟರ್ PK ರಾಜಶೇಖರ್ ಅವರು ಸಂಗ್ರಹಿಸಿರುವಂತಹ ಮಲೈ ಮಹದೇಶ್ವರ ಎಂಬ ಜಾನಪದ ಮಹಾಕಾವ್ಯದಿಂದ ಆದ ಶಿಶು ಮಕ್ಕಳಿಗೊಲಿದ ಮಹಾದೇವ ಅನ್ನುವಂತಹ ಒಂದು ಕಾವ್ಯಭಾಗದಿಂದ ಈ ಮೇಲಿನ ವಾಕ್ಯವನ್ನ ಸ್ವೀಕರಿಸಲಾಗಿದೆ. ಸಂದರ್ಭವನ್ನು ನೋಡಿದ್ರೆ ಮಹದೇಶ್ವರರು ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇರೋದನ್ನ ಕಂಡ ಕನ್ನಯ್ಯ ಬಿಲ್ಲೆಯರಿಗೆ ಅಪಾರವಾದಂತಹ ದುಃಖ ಆಗ್ತದಂತೆ. ಹಾಲು ಬೆಣ್ಣೆ ತುಪ್ಪಗಳನ್ನ ಕೊಟ್ಟು ಎತ್ತ ತಾಯಿಯಂತೆ ಮಹದೇವ ಸಲುವಿದ ನೆನಪು ಅವರನ್ನ ಬಾಧಿಸ್ತದಂತೆ. ಜಗತ್ತನ್ನಾಳುವ ಮಹಾದೇವನನ್ನ ಹಿಡಿದು ಸುಳಿಯಿಂದ ಪಾರು ಮಾಡಬೇಕೆಂದು ಯೋಚಿಸುವ ಅವರಿಗೆ ತಬ್ಬಲಿಯಾದ ತಮ್ಮನ್ನು ಮಹದೇಶ್ವರರು ಹೊರೆದ ರೀತಿ ನೆನಪಾಗುತ್ತೆ. ಇನ್ನು ಸ್ವಾರಸ್ಯವನ್ನು ನೋಡೋದಾದ್ರೆ ಎತ್ತವರಿಗಿಂತ ಹೆಚ್ಚಾಗಿ ಸಾಕಿ ಸಲುವಿದ ಮಹಾದೇವನು ರಕ್ಷಿಸಲು ಮುಂದಾಗುವುದನ್ನ ಕಾಣಬಹುದು. ಮುಂದಿನದು ಅಲ್ಲೂ ನಮ್ಮ ಕೂಗಾಟದ ರಾಜಕೀಯ ನಾಟಕ ಅನ್ನುವಂಥದ್ದು 35ನೆಯ ಪ್ರಶ್ನೆ. ಆಯ್ಕೆಯನ್ನು ನೋಡೋದಾದ್ರೆ ಕುವೆಂಪು ಅವರು ರಚಿಸಿರುವಂತಹ ಅಖಂಡ ಕರ್ನಾಟಕ ಎಂಬ ಕವಿತೆಯಿಂದ ಈ ಮೇಲಿನ ವಾಕ್ಯವನ್ನ ಆಯ್ದುಕೊಳ್ಳಲಾಗಿದೆ. ಇನ್ನು ಸಂದರ್ಭವನ್ನು ನೋಡೋದಾದ್ರೆ ಅಖಂಡ ಕರ್ನಾಟಕದ ಕಲ್ಪನೆಯನ್ನು ವಿವರಿಸ್ತಾ ಕವಿ ತಾವು ಹೇಳ್ತಾ ಇರುವಂತಹ ಕರ್ನಾಟಕವು ಇಂದಿನ ರಾಜಕೀಯದಂತಲ್ಲವೆಂಬುದನ್ನು ವಿವರಿಸುವಂತಹ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯವನ್ನ ಹೇಳ್ತಾರೆ. ಸರಸ್ವತಿಯ ಅಖಂಡ ಕರ್ನಾಟಕದ ಕಲ್ಪನೆಯನ್ನ ಚಿತ್ರಿಸ್ತಾ ಕವಿ ಕುವೆಂಪು ಅದು ಇಂದು ನಾವು ಕೂಗಾಡುತ್ತಾ ನಡೆಸುವ ರಾಜಕೀಯ ಪರಸ್ಪರ ಕೆಸರ ಎರಚಾಟದಲ್ಲಿ ಕೂಗಾಡುತ್ತಾ ನಡೆಸುವ ರಾಜಕೀಯದಂತಲ್ಲ ಅಂತ ಹೇಳ್ತಾರೆ. ಈ ವಾಕ್ಯವನ್ನ ಕವಿಯು ಕವಿತೆಯ ಆರಂಭದಲ್ಲಿಯೇ ಹೇಳುವಂತಹ ಮೂಲಕ ರಾಜಕಾರಣಿಗಳು ಮಾಡ್ತಾ ಇರುವಂತಹ ನಾಟಕದ ಚಾಟಿ ಬೀಸಿರುವಂತಹ ವಾಕ್ಯದ ಒಂದು ಸ್ವಾರಸ್ಯ ಆಗಿದೆ. ಮುಂದಿನದು ಒಂದು ವಾಕ್ಯದ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನು ವಿವರಿಸಿ ಎನ್ನುವಂಥದ್ದು. ಇದು ಗದ್ಯಗಳಿಗೆ ಸಂಬಂಧಿಸಿರುವಂಥದ್ದು. ಕೇವಲ ಒಂದಕ್ಕೆ ಮಾತ್ರ ಬರೆಯಿರಿ ಅಂತ ಕೊಟ್ಟಿದ್ದಾರೆ. 36ನೇ ಪ್ರಶ್ನೆ ನನ್ನ ಹಿರಿಮಗ ಬಂದ ಅನ್ನುವಂಥದ್ದು. ಆಯ್ಕೆಯನ್ನ ನೋಡೋದಾದ್ರೆ ಡಾಕ್ಟರ್ ಚನ್ನಣ್ಣ ವಾಲಿಕರ್ ಅವರು ಬರೆದಿರುವಂತಹ ಶಾಸ್ತ್ರಿ ಮಾಸ್ತರ ಮತ್ತವರು ಮಕ್ಕಳು ಎಂಬ ಸಣ್ಣ ಕಥೆಯ ಅಂತ್ಯದಲ್ಲಿ ಈ ಮೇಲಿನ ವಾಕ್ಯವನ್ನ ಗಮನಿಸಬಹುದು. ಇನ್ನು ಸಂದರ್ಭವನ್ನು ನೋಡೋದಾದ್ರೆ ನಿರೂಪಕರು ಕಥೆಯ ಕೊನೆಯಲ್ಲಿ ಶಾಸ್ತ್ರಿ ಮಾಸ್ತರದ ಅನಾಥ ಬಾಲಕಾಶ್ರಮಕ್ಕೆ ಬರ್ತಾರೆ. ಅಲ್ಲಿಯೇ ಪತ್ರಿಕೆಯನ್ನು ನೋಡ್ತಾ 20 ವರ್ಷದ ನಂತರ ಶಾಸ್ತ್ರಿ ಮಾಸ್ತರಿಗೆ ನಿರೂಪಕರ ಆಗಮನದಿಂದ ಅಪಾರವಾದ ಆನಂದ ಮೂಡುತ್ತೆ. ಅವರು ದಳ ಕಣ್ಣೀರು ಸುರಿಸ್ತಾ ಹಿರಿಮಗ ಬಂದ ಎಂದು ಒಳಗೆ ಹೋಗದಂತೆ ನಿರೂಪಕರಿಗೆ ನನ್ನ ಶಾಸ್ತ್ರಿ ಮಾಸ್ತರದ ಪ್ರೀತಿ ವಾತ್ಸಲ್ಯಕ್ಕೆ ನಿರೂಪಕರಿಗೂ ಕೂಡ ಅದನ್ನ ಕಂಡು ಅಬ್ಬರಿಸಿ ಕಣ್ಣು ಹೃದಯ ತುಂಬಿ ಬಂತು. ಶಾಸ್ತ್ರಿ ಮಾಸ್ತರು ನಿರೂಪಕರ ಮೇಲಿಟ್ಟಂತಹ ಪುತ್ರ ವಾತ್ಸಲ್ಯ ಭಾವ ಇಲ್ಲಿ ಸೊಗಸಾಗಿ ನೋಡಬಹುದಾಗಿದೆ. ಇದು ಹೃದಯ ಸ್ಪರ್ಶಿ ಸನ್ನಿವೇಶದಂತೆ ಚಿತ್ರಿತಗೊಂಡಿದೆ. ಇನ್ನು ಸ್ವಾರಸ್ಯವನ್ನು ನೋಡಿದಾಗ ಶಾಸ್ತ್ರಿ ಮಾಸ್ತರು ನಿರೂಪಕರ ಮೇಲಿಟ್ಟಿದ್ದ ಪುತ್ರ ವಾತ್ಸಲ್ಯ ಭಾವ ಇಲ್ಲಿ ಹೃದಯ ಸ್ಪರ್ಶಿಯಾಗಿದೆ ಎಂಬುದನ್ನು ನಾವು ನೋಡಬಹುದಾಗಿದೆ. ಮುಂದಿನದು ಇನ್ನು ಮುಂದೆ ಅನಗತ್ಯವಾಗಿ ಕೋಪಿಸಿಕೊಳ್ಳುವುದಿಲ್ಲ. ಆಯ್ಕೆಯನ್ನ ನೋಡೋದಾದ್ರೆ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ರಚಿಸಿರುವಂತಹ ಪ್ರವಾಸಿ ಕಥನ ಬುದ್ಧ ಬಿಸಿಲೂರಿನವನು ಎಂಬ ಒಂದು ಗದ್ಯ ಭಾಗದಿಂದ ಆರಿಸಲಾಗಿದೆ. ಇದನ್ನ ನನ್ನ ಗ್ರಹಿಕೆಯ ನೇಪಾಳ ಕೃತಿಯಿಂದ ಆರಿಸಲಾಗಿದೆ. ಸಂದರ್ಭವನ್ನು ನೋಡಿದರೆ ಪವಿತ್ರ ಸ್ಥಳಗಳಲ್ಲಿ ನಮ್ಮಲ್ಲಿರುವ ಯಾವುದಾದರೂ ಒಂದು ದುರ್ಗುಣಗಳನ್ನ ಅಥವಾ ದೌರ್ಬಲ್ಯವನ್ನ ಬಿಟ್ಟುಬಿಡಬೇಕು ಎಂಬ ವಾಡಿಕೆ ಇದೆ. ಲೇಖಕರ ಮಗಳು ತನ್ನ ತಂದೆಗೆ ಹೇಳಿದಾಗ ಲೇಖಕರು ಇನ್ನು ಮುಂದೆ ಅನಗತ್ಯವಾಗಿ ಕೋಪಿಸಿಕೊಳ್ಳುವುದಿಲ್ಲ ಅಂತ ಹೇಳ್ತಾರೆ. ಕೋಪ ನಮ್ಮಲ್ಲಿರುವಂತಹ ಭಾವನೆ, ಇದು ಕೆಲವರಲ್ಲಿ ಹೆಚ್ಚಾಗಿ ದುರ್ಗುಣವಾಗುತ್ತದೆ. ಆಗಾಗ ಕೋಪಿಸಿಕೊಳ್ಳುವುದು ದೌರ್ಬಲ್ಯವೂ ಕೂಡ ಆಗ್ತದೆ. ಆದರೆ ಇದನ್ನು ಬಿಡುವುದು ಅಷ್ಟು ಸುಲಭವಲ್ಲ. ಆದ್ದರಿಂದ ಲೇಖಕರು ಅನಗತ್ಯ ಎಂಬ ಪದ ಬಳಸಿ ಯುಕ್ತಿಯಿಂದ ಅಗತ್ಯ ಬಿದ್ದಾಗ ಕೋಪಿಸಿಕೊಳ್ಬೇಕು ಅಂತ
ಅರ್ಥದಲ್ಲಿ ಬರೆದಿದ್ದಾರೆ. ಇನ್ನು ಸ್ವಾರಸ್ಯವನ್ನು ನೋಡೋದಾದ್ರೆ ನಮ್ಮ ಸಂಸ್ಕೃತಿ, ನಮ್ಮ ದೇಶದ ರೂಢಿಯನ್ನ ಇಲ್ಲಿ ಸ್ಮರಿಸಲಾಗಿದೆ. ಮುಂದಿನ ಒಂದು ಮೇನು ಯಾವುದಾದರೂ ಒಂದು ವಾಕ್ಯದ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನ ವಿವರಿಸಿ ಅಂತ ಕೇಳಿದ್ದಾರೆ. ಅಂದ್ರೆ ಇದು ನಾಟಕಕ್ಕೆ ಸಂಬಂಧಿಸಿರುವಂಥದ್ದು. ಬೋಳಿಶಂಕರ ನಾಟಕಕ್ಕೆ 38ನೆಯ ಪ್ರಶ್ನೆ, ಹೊಳೆತ ಬಲೆ ಹಾಕಿ ಹೇಳಿದ್ರು ಬರುವಂಥದ್ದು ಅನ್ನುವಂಥದ್ದು. ಆಯ್ಕೆ ಡಾಕ್ಟರ್ ಚಂದ್ರಶೇಖರ್ ಕಂಪಾರ್ ಅವರು ರಚಿಸಿರುವಂತಹ ಬೋಳಿಶಂಕರ ಎಂಬ ನಾಟಕದಿಂದ ಈ ಸಾಲನ್ನು ತೆಗೆದುಕೊಳ್ಳಲಾಗಿದೆ. ಇನ್ನು ಸಂದರ್ಭವನ್ನು ನೋಡೋದಾದ್ರೆ ಮೊದಲನೆಯ ಪಿಶಾಚಿ ಈ ಮಾತುಗಳನ್ನು ಮುಂದೆ ಹೇಳ್ತದೆ. ಸೈತಾನನು 3 ಪಿಶಾಚಿಗಳನ್ನು ಭೂಲೋಕಕ್ಕೆ ಕಳಿಸಿ ಬೋಳಿಶಂಕರ ಹಾಗೂ ಅವನ ಸೋದರರ ನಡುವೆ ಕಲಹ ಹುಟ್ಟಿಸಿ ಎಲ್ಲರನ್ನೂ ನಾಶ ಮಾಡಲು ಕಳಿಸ್ಕೊಡ್ತಾನೆ. ಬೋಳಿಶಂಕರ ಮುಕ್ತನಾಗಿದ್ರೂ ಲೋಕದ ದೃಷ್ಟಿ ದಡ್ಡನೆನೆಸಿದ್ರೂ ಕೂಡ ಪಿಶಾಚಿಗಳ ತಂತ್ರಕ್ಕೆ ಬಲಿಯಾಗಲಿಲ್ಲ. ಆದರೆ ಬೋಳಿಶಂಕರನ ಸೋದರರು ಪಿಶಾಚಿಗಳ ತಂತ್ರಕ್ಕೆ ಬಲಿಯಾದರು. ಬೋಳಿಶಂಕರನ ಸೋದರರ ದೌರ್ಬಲ್ಯದ ಪರಮಾವಧಿಯನ್ನು 1ನೆಯ ಪಿಶಾಚಿ ಈ ಮೇಲಿನ ಮಾತುಗಳ ಮೂಲಕ ತಿಳಿಸ್ತದೆ. ಕೊಳೆತ ಬಲೆಯನ್ನು ನೀರಿನಲ್ಲಿ ಬೀಸಿ ಎಳೆದಾಗ ಸಾಮಾನ್ಯವಾಗಿ ಬಲೆ ಹರಿತದೆ. ಆದರೆ ಮೀನುಗಳ ತೂಕ ತೀರಾ ಕಡಿಮೆ ಇದ್ರೆ 1-2 ಮೀನುಗಳು ಸಿಕ್ಕಾಕೊಳ್ಬಹುದು. ಇದರಂತೆ ಬೋಳಿಶಂಕರನ ಸೋದರರನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ಳಲು ಕೊಂಚವೂ ಶ್ರಮವಾಗಲಿಲ್ಲ ಅಂತ ಹೇಳ್ಬಿಟ್ಟು ಪಿಶಾಚಿ ಹೇಳಿಕೆ ನೀಡಿದೆ. ಹಾಗೆ ಆಸೆ ಎಂಬ ಪಾಶಕ್ಕೆ ಸಿಲುಕುವ ಮನುಷ್ಯನನ್ನು ಸೋಲಿಸುವುದು ಸುಲಭವೆಂದು ಇದರಿಂದ ತಿಳಿಯುತ್ತೆ. ಇನ್ನು ರಾಜಕುಮಾರಿಗೆ ಬಂದಿರೋದು ರಾಜಯೋಗ. ಒಂದು ಆಯ್ಕೆಯನ್ನು ನೋಡೋದಾದ್ರೆ ಚಂದ್ರಶೇಖರ್ ಕಂಬಾರ್ ಅವರು ಬರೆದಿರುವಂತಹ ಬೋಳಿಶಂಕರ ನಾಟಕದಿಂದ ಈ ವಾಕ್ಯವನ್ನ ಆರಿಸಲಾಗಿದೆ. ಸಂದರ್ಭವನ್ನು ನೋಡೋದಾದ್ರೆ ಇದನ್ನ ಮಂತ್ರಿಯು ರಾಜನೆದುರು ಹೇಳ್ತಾನೆ. ರಾಜಕುಮಾರಿಗೆ ಪಿಶಾಚಿಯ ಪ್ರಭಾವದಿಂದ ಹೊಟ್ಟೆ ನೋವು ಉಂಟಾಯಿತು. ಊರಿನ ಯಾವ ವೈದ್ಯರೂ ಕೂಡ ಹೊಟ್ಟೆ ನೋವನ್ನ ವಾಸಿ ಮಾಡಲಿಲ್ಲ. ಆಗ ರಾಜನು ರಾಜಕುಮಾರಿಯ ಹೊಟ್ಟೆ ನೋವನ್ನ ವಾಸಿ ಮಾಡಿದವರಿಗೆ ಸಂಪೂರ್ಣ ರಾಜ್ಯವನ್ನಿತ್ತು ರಾಜಕುಮಾರಿಯನ್ನು ಕೊಟ್ಟು ಮದುವೆ ಮಾಡುವುದಾಗಿ ಡಂಗುರ ಹೊಡಿಸ್ತಾನೆ. ಆಗ ಬೋಳಿಶಂಕರ ತಾನು ರಾಜಕುಮಾರಿಯ ರೋಗವನ್ನ ವಾಸಿಪಡಿಸುವುದಾಗಿ ಅರಮನೆಗೆ ಬಂದ. ಆಗ ಮಂತ್ರಿಯು ಬೋಳಿಶಂಕರನ ಹಿತವೃತ್ತಿಯನ್ನು ತಿಳಿದು ಈ ಮೇಲಿನ ಮಾತುಗಳನ್ನು ಹೇಳಿ, ಇಂತಹ ಬೆಪ್ಪು ತಕ್ಕಡಿಗಳು ರಾಜಕುಮಾರಿಯ ರಾಜರೋಗವನ್ನ ವಾಸಿ ಮಾಡಲು ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು, ಆದ್ರೆ ಬೋಳಿಶಂಕರನಿಂದಲೇ ರಾಜರೋಗ ವಾಸಿ ಆಗುತ್ತೆ. ಇನ್ನು ಒಂದು ಮೇನು ಈ ವಿಭಾಗಕ್ಕೆ ಸಂಬಂಧಿಸಿದ ಯಾವುದಾದ್ರೂ 2 ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಅಂದ್ರೆ ಇದು 4 ಅಂಕದ ಪ್ರಶ್ನೋತ್ತರಗಳು. ನೀವು ಕೇವಲ 2ಕ್ಕೆ ಮಾತ್ರ ಉತ್ತರಿಸಬೇಕಾಗುತ್ತೆ. ಇಲ್ಲಿ 4 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ನೀವು ನಿಮ್ಗೆ ಯಾವುದು ಕರೆಕ್ಟ್ ಆಗಿ ಗೊತ್ತಿರುತ್ತಲ್ಲ ಅದರಲ್ಲಿ 2 ಸಂಪೂರ್ಣವಾಗಿ ಬರೀಬೇಕು. ಇದು ಪದ್ಯಗಳಿಗೆ ಸಂಬಂಧಿಸಿದಂತಹ 5-6 ವಾಕ್ಯದ ಪ್ರಶ್ನೋತ್ತರಗಳು. 40ನೆಯ ಪ್ರಶ್ನೆ, ಅಭಿಮನ್ಯು ಶೌರ್ಯ ಸಾಹಸಗಳನ್ನ ದುರ್ಯೋಧನ ಹೇಗೆ ಹೊಗಳ್ತಾನೆ ಅಂತಂದ್ರೆ, ಅಭಿಮನ್ಯುವಿನ ಶೌರ್ಯ ಸಾಹಸವನ್ನ ದುರ್ಯೋಧನನನ್ನು ಬಹಳವಾಗಿ ಹೊಗಳಿದ್ದಾನೆ. ಹೇಗೆ ಹೊಗಳ್ತಾನೆ ಅಂದ್ರೆ, ಗುರು ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹವನ್ನು ಭೇದಿಸುವುದು ಬೇರೆ ಯಾರಿಗೂ ಕೂಡ ಸಾಧ್ಯವಾಗಿರಲಿಲ್ಲ. ಅದನ್ನು ಭೇದಿಸಿ ಹೊಕ್ಕು ರಣರಂಗದಲ್ಲಿ ಶತ್ರು ರಾಜರನ್ನು ಹೊಡೆದುಕೊಂಡ ಅರ್ಜುನನ ಪುತ್ರನೇ ನಿನಗೆ ಸರಿಸಾಟಿಯಾಗಲಿಲ್ಲ. ಅದ್ವಿತೀಯ ಬಲಶಾಲಿಯಾದ ಅಭಿಮನ್ಯು ಕುಮಾರನೇ, ನಿನ್ನ ಪರಾಕ್ರಮ ಇತರರಿಗೆ ಅಸಾಧ್ಯ. ನಾನು ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ, ನಿನ್ನ ಸಹವಾಸದಲ್ಲಿ ಒಂದಂಶವಾದರೂ ನಮ್ಮಲ್ಲಿದ್ದರೆ ಅದಕ್ಕೆ ಅನುಗುಣವಾದ ವೀರ ಮರಣ ನಮಗೆ ಒದಗಿ ಬರ್ಲಿ ಅಂತ ದುರ್ಯೋಧನ ಅವನನ್ನ ಅಭಿಮನ್ಯುವಿನ ಕುರಿತು ಹೊಗಳ್ತಾನೆ. ಚೋಳರಾಜನು ಚನ್ನನನ್ನ ಹುಡುಕಿದ ಬಗ್ಗೆ ಹೇಗೆ ವಿವರಿಸಿ ಅಂತ ಇದೆ. ಉತ್ತರ, ಶಿವನು ತಾನು ಮಹಾರಾಜನಾಗಿ ಹೇಳಿ ಲಿಂಗವನ್ನ ಸೇರಿಕೊಂಡ ಮೇಲೆ ಚೋಳರಾಜನಿಗೆ ಚನ್ನನನ್ನು ನೋಡಲೇಬೇಕೆಂಬ ತಕ್ಕ ಪರಶಿವನ ಮಹಾನುಭಾವವನ್ನ ಕಾಣಬೇಕು ಎಂಬ ಕಾತರ ಹೆಚ್ಚಿದಂತೆ ಅವನನ್ನ ಕಂಡು ಧನ್ಯನಾಗಬೇಕು ಅಂತ ಬಯಸಿ ಕಾಲ್ನಡೆಯಲ್ಲಿಯೇ ಹೊರಟಂತೆ ಎಂದು ಬರಿಗಾಲಿನಲ್ಲಿ ನಡೆದು ಅಲ್ಲಿಯ ಪರಮಸುಖಿಯಾದಂತಹ ಚೋಳರಾಜನು ಒಂದು ಆನೆ ಕುದುರೆಗಳ ಮೇಲೆ ಪಯಣಿಸದೆ ನಡೆದುಕೊಂಡೇ ಬಂದಂತೆ ಅವನ ಎಡಬಲದಲ್ಲಿ ಅವನ ಪರಿವಾರ ಸಾಗಿ ಬಂದಂತೆ ಎದುರಿಗೆ ಸಿಕ್ಕವರನ್ನು ಚೆನ್ನಾಗಿ ತೋರಿಸೆಂದು ಕೇಳ್ತಾ ಚೋಳನು ಬರಿದನಂತೆ. ಲಿಂಗದೊಡನೆ ಉಂಡ ಚೆನ್ನನು ತೋರಿವೆ ಎಂದವನು ಪರಿಪರಿಯಾಗಿ ವಿನಂತಿಸ್ಕೊಳ್ತಾನಂತೆ. ದಿಕ್ಕಿಗೂ ತನ್ನ ದೂತರನ್ನು ಹುಡ್ಕೊಂಡು ಕಳಿಸ್ತಾನಂತೆ. ಕೊನೆಗೆ ನೆರೆಯವರಿಂದ ಚೆನ್ನನ ಮನೆಯನ್ನ ತಿಳ್ಕೊಂಡು ಅವನಲ್ಲಿದ್ದಲ್ಲಿಗೆ ತೆರಳಿದನೆ. ಅಂದ್ರೆ ಅಲ್ಲಿಗೆ ಹೋಗ್ತಾನಂತೆ.
ಹಾಗೆ ಮುಂದಿನದು ನೋಡೋಣ. ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ ಎಂಬ ಸೀತೆಯ ನಿಲುವನ್ನು ವಿಶ್ಲೇಷಿಸಿ ಅಂತ ಇದೆ. ರಾಘವ ಅಂದ್ರೆ ಶ್ರೀರಾಮ ಅಂತ. ಶ್ರೀರಾಮನು ತನ್ನನ್ನು ಕಾಡಿಗೆ ಅಟ್ಟಿದ ವಿಚಾರವನ್ನು ತಿಳಿದ ಕ್ಷಣ ಸೀತೆಯು ಪರಿಯಾಗಿ ದುಃಖಿಸ್ತಾಳಂತೆ. ಅಂದ್ರೆ ಲಕ್ಷ್ಮಣ ಕಾಡಿಗೆ ಬಂದು ಬಿಟ್ಟು ಹೋಗುವಂತಹ ಒಂದು ಸಂದರ್ಭದಲ್ಲಿ ಮಾತು ಬಂದಿರುವಂತದ್ದು. ರಾಮನು ಮನೋವಲ್ಲಭೆಯಾದ ತನ್ನನ್ನು ಎಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಜೊತೆ ಬಿಡಿದ. ಈಗ ಯಾವ ಅಪರಾಧವನ್ನು ಕಂಡು ನನ್ನನ್ನು ಪರಿತ್ಯಜಿಸಿದನೆಂದು ಆಕೆ ಚಿಂತಿಸ್ತಾಳಂತೆ. ಕೊನೆಗೆ ಅಪವಾದ ಬಂದಾಗ ಶ್ರೀರಾಮನು ಇಂತಹ ನಿರ್ಧಾರಕ್ಕೆ ಬಂದಿರಬಹುದು ಅಂತ ಆಕೆ ಯೋಚಿಸಿ, ಕರುಣಾಳುವಾದಂತಹ ಶ್ರೀರಾಮನಲ್ಲಿ ತಪ್ಪಿಲ್ಲ, ಹೆಣ್ಣಾಗಿ ಹುಟ್ಟಿದ ತನ್ನ ಪಾಪವೇ ಹೇಗೆ ಕಾಡಿಸ್ತಾ ಇದೆ, ಯಾವ ತಪ್ಪುಗಳನ್ನು ಹಿಂದಿನ ಜನ್ಮದಲ್ಲಿ ಮಾಡಿದ್ದೇನು, ಅದಕ್ಕಾಗಿಯೇ ವಿಧಿಯು ಈ ಜನ್ಮದಲ್ಲಿ ನನ್ನನ್ನು ಇಂತಹ ಕಷ್ಟಗಳಿಗೆ ಗುರಿ ಮಾಡಿದೆ ಅಂತ ಆಕೆಯೇ ಸಂತೈಸ್ಕೊಳ್ತಾಳಂತೆ. ಇಲ್ಲಿ ಹೆಣ್ಣಾದವಳು ಎಲ್ಲಾನು ನುಂಗಿ ಬದುಕದೆ ವಿಧಿ ಇಲ್ಲ ಎಂಬಂತಹ ಸಾಮಾಜಿಕ ಅಸಮಾನತೆಯಲ್ಲಿ ಎದ್ದು ಕಾಣ್ತೇವೆ. ಪುರುಷನ ನಿರ್ಧಾರವನ್ನ ಪ್ರಶ್ನಿಸುವಂತಿಲ್ಲ, ಪಾಲಿಸದೆ ವಿಧಿ ಇಲ್ಲ ಎಂಬ ಧೋರಣೆಯಲ್ಲಿ ಗೋಚರಿಸುತ್ತದೆ. ಇನ್ನೊಂದು ದೃಷ್ಟಿಯಿಂದ ನೋಡಿದರೆ ಈ ಮಾತನ್ನು ಸೀತೆಯು ಬೆಂಕಿಯಿಂದ ಎಂಬಂತೆಯೂ ಕೂಡ ತೋರ್ತದೆ. ಪುರುಷೋತ್ತಮನೆನಿಸಿದಂತಹ ರಾಮ ಎಂದಿಗೂ ತಪ್ಪನ್ನು ಮಾಡುವುದೇ ಇಲ್ಲ, ತಪ್ಪೆಲ್ಲ ಹೆಣ್ಣಾಗಿ ಹುಟ್ಟಿದ ತನ್ನದೇ ಎಂದು ಸೀತೆ ಇಲ್ಲಿ ನೋವು, ದುಃಖ ಮತ್ತು ಹತಾಶೆಗಳಿಂದ ವ್ಯಂಗ್ಯವಾಗಿ ನುಡಿತಾ ಇರುವಂತಹದ್ದನ್ನ ಪರಿಭಾವಿಸಬಹುದಾಗಿದೆ. ಮುಂದಿನದು 43ನೆಯ ಪ್ರಶ್ನೆ. ಮಹಾದೇವ ತನ್ನ ಶಿಶು ಮಕ್ಕಳನ್ನ ಪರೀಕ್ಷಿಸಲು ಯಾರ್ಯಾರ ಸಹಕಾರವನ್ನ ಹೇಗೆ ಪಡ್ಕೊಂಡ ಅನ್ನುವಂಥದ್ದು. ಮಹಾದೇವನು ಮಾಯದಂತಹ ಮಳೆಯನ್ನ ಬಳಸಿ ತನ್ನ ಶಿಶು ಮಕ್ಕಳ ಸತ್ಯವನ್ನ ಪರೀಕ್ಷಿಸುವ ಉದ್ದೇಶದಿಂದ ಮೊದಲು ದೇವಿನ ಮನೆಗೆ ಬರ್ತಾನೆ. ಹಳ್ಳ ಕೊಳ್ಳ ತುಂಬಿ ತುಳುಕುವಂತೆ ಮಾಯದ ಮಳೆಯನ್ನ ಕಳಿಸುವಂತೆ ದೇವೇಂದ್ರನನ್ನ ಕೇಳ್ತಾನಂತೆ. ಆ ನಂತರ ವಾಯುದೇವನಿಗೆ ಜಗವೆಲ್ಲ ಗುರಿಯಂತೆ ತಿರುಗುವ ಸುಂಟ್ರಗಾಳಿಯನ್ನ ಕಳುಹಿಸಲು ಕೋರ್ತಾನಂತೆ. ಅವರಿಬ್ಬರು ಮಹಾದೇವನ ಮಾತಿಗೆ ಸಮ್ಮತಿಸಿದ ಮೇಲೆ ಗುಡ್ಗಾಜಮ್ಮನನ್ನ ಕರೆದು ಗುಡುಗಲು ಹೇಳ್ತಾನಂತೆ. ಅವನ ಮಗನಾದ ಬೋಮರಾಯನನ್ನ ಕರೆದು ಮಾಯಾದ ಸಿಡಿಲನ್ನ ಕೊಡ್ಬೇಕು ಅಂತ ಸೂಚಿಸ್ತಾನಂತೆ. ಹೀಗೆ ಮಹದೇಶ್ವರ ದೇವಿಯಿಂದ ವಾಯುದೇವ ಗುಡ್ಗಾಜಮ್ಮ ಬೋಮರಾಯನ ಸಹಕಾರವನ್ನು ಪಡೆದು ಮಾಯದಂತಹ ಮಳೆಯನ್ನ ಬರೆಸಿ ತನ್ನ ಶಿಶು ಮಕ್ಕಳನ್ನ ಪರೀಕ್ಷಿಸಿದಂತೆ. ಮುಂದಿನದು ಯಾವುದಾದರೂ ಒಂದು ಪ್ರಶ್ನೆಗೆ 5 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ. 44ನೆಯ ಪ್ರಶ್ನೆ. ಮೊಮ್ಮಗನ ಪ್ರಾಣ ಉಳಿಸಿಕೊಳ್ಳಲು ಕರಿಸಿದ್ದೇಗೌಡ ಪಟ್ಟ ಪಾಡೇನು ಅಂತ ಇದೆ. ಕರಿಸಿದ್ದೇಗೌಡನ ಜಮೀನನ್ನು ಸರ್ಕಾರ ವಶಪಡಿಸಿಕೊಂಡಿದ್ರಿಂದ ಅವನು ತನ್ನ ಮೊಮ್ಮಗನ ಆರೋಗ್ಯದ ಕಡೆ ಗಮನವನ್ನ ಕೊಟ್ಟಿರ್ಲಿಲ್ಲಂತೆ. ಮಗಳು ವೈದ್ಯರು ದೊಡ್ಡ ಆಸ್ಪತ್ರೆಗೆ ಕರೆದೊಯ್ಬೇಕು ಅಂತ ಹೇಳಿದಾರಂದಾಗ ಅವನ ಎದೆ ದಸಕ್ಕಂತ ಅಂದ್ಬಿಡ್ತಾರೆ. ದೊಡ್ಡ ಆಸ್ಪತ್ರೆಯ ವೈದ್ಯರು ಮಾತ್ರೆ ಬರೆದುಕೊಟ್ಟು ಸಾಗು ಹಾಕಲು ನೋಡಿದಾಗ ಸರಿ ಕರಿಸಿದ್ದೇಗೌಡನು, ನಿಮ್ದಮ್ಮಯ್ಯ ಏನೋ ನನ್ನ ಕಾಪಾಡಿ ಇಲ್ಲೇ ಬಸಿ ದಿನ ಇಟ್ಕೊಂಡು ಉಳಿಸ್ಕೊಡಿ ಅಂತ ಕಣ್ಣೀರು ಸುರಿಸಿದಂತೆ. ಗಂಡಸರ ವಾರ್ಡಿಗೆ ಸೇರಿಸಿದ ನಂತರ ಕಾಸಿಗೆ ಪರದಾಡ್ಬೇಕಾಯ್ತಂತೆ. MD ಪಾಸ್ ಮಾಡಿದ್ದ ದೊಡ್ಡ ವೈದ್ಯರು ಚೀಟಿಯಲ್ಲಿ ಬರೆದ ಔಷಧಿಗಳನ್ನ ಬೇಗನೆ ತರಿಸ್ಬೇಕು ಅಂತ ಒತ್ತಾಯ ಮಾಡಿದಾಗ ಮಗಳು ಮೂಲೆಗಳನ್ನ ಒತ್ತಿಕೊಂಡು ನೋಡ್ತಾನಂತೆ. ಯಾರೂ ಸಮ್ಮತಿಸದಿದ್ದಾಗ 2 ದಿನ ಪರದಾಡಿ 350 ರೂಪಾಯಿಗಳ ಹಲಸಿನ ಮರವನ್ನ ಮಾರಿ ಆಸ್ಪತ್ರೆಗೆ ಬರುವಷ್ಟರಲ್ಲಿ ಮೊಮ್ಮಗ ಸತ್ತಿದ್ದ. ಮೊಮ್ಮಗನನ್ನ ಕಾಪಾಡಲು ಕರಿಸಿದ್ದೇಗೌಡನು ಸರ್ವ ರೀತಿಯಲ್ಲಿ ಪ್ರಯತ್ನಿಸಿದ್ರು ಕೂಡ ಅದು ನಿರಾಶೆ ಅವನಿಗೆ ಆಯ್ತಂತೆ. ಯಾರಿಗೆ? ಕರಿಸಿದ್ದೇಗೌಡನಿಗೆ. ಮುಂದಿನ ಒಂದು ಪ್ರಶ್ನೆ. ರಾಗಿ ಮುದ್ದೆ ಕುರಿತು ಇರುವ 16 ಮೆಚ್ಚುಗೆಯ ನಂಬಿಕೆಗಳ ಮಾತುಗಳು ಇದೆ. ಉತ್ತರವನ್ನು ನೋಡೋದಾದ್ರೆ, ಅಕ್ಕಿ ಗೋಧಿಗಿಂತ ರಾಗಿ ಉತ್ತಮ ಎಂಬುದು ಜನರ ನಂಬಿಕೆ. ಅವರ ಅಭಿಪ್ರಾಯದಂತೆ ರಾಗಿಯಲ್ಲಿ ಅಕ್ಕಿ ಗೋಧಿಗಳಿಗಿಂತ 8 ಪಟ್ಟು ಪೌಷ್ಟಿಕಾಂಶ ಅಧಿಕವಾಗಿದೆ. ರಾಗಿಯಲ್ಲಿ ರೋಗ ನಿರೋಧಕ ಗುಣವಿದೆ. ರಕ್ತದಲ್ಲಿನ ಸಕ್ಕರೆಯ ಅಂಶವನ್ನ ರಾಗಿ ನಿಯಂತ್ರಿಸುತ್ತದೆ. ಪ್ರತ್ಯಾಮ್ಲೀಯ ಗುಣ ಹೊಂದಿರೋದ್ರಿಂದ ರಾಗಿ ತಿನಿಸು ದೇಹಕ್ಕೆ ತಂಪು. ರಾಗಿಯಲ್ಲಿ ಹೃದಯ ಬೇನೆ ಹಾಗೂ ಕ್ಯಾನ್ಸರ್ ತಡೆಗಟ್ಟಬಲ್ಲ ಔಷಧೀಯ ಗುಣಗಳಿವೆ. ತೆಳ್ಳಗಾಗಬೇಕೆನ್ನುವವರಿಗೆ ರಾಗಿ ಹೇಳಿ ಮಾಡಿಸಿದಂತಹ ಊಟ. ಹೀಗೆ ರಾಗಿ ಮುದ್ದೆ ಕುರಿತು 16 ಮೆಚ್ಚುಗೆ ನಂಬಿಕೆಯ ಮಾತುಗಳಿವೆ ಎಂದು ಲೇಖಕರು ವಿವರಿಸ್ತಾರೆ. ಅವರ ಅಭಿಪ್ರಾಯದಂತೆ ಆರೋಗ್ಯಕರ ದೇಹದ ಅಲ್ಲಿಗರೆ ರಾಗಿಯ ಮಹಿಮೆಯನ್ನು ಜಗತ್ತಿಗೆ ಸಾರಬಲ್ಲಂತಹ ಜೀವಂತ ಉದಾಹರಣೆಗಳಾಗಿವೆ. ಇನ್ನು
ಬಾಲಕರಾಶ್ರಮವನ್ನ ಶಾಸ್ತ್ರಿ ಮಾಸ್ತರು ಹೇಗೆ ಪ್ರಾರಂಭಿಸಿದರು, ಅದರ ಉದ್ದೇಶವೇನು ಅಂತ ಇದೆ ಉತ್ತರ. ಮನೆಯಲ್ಲಿ ನಡೆದ ದುರ್ಘಟನೆಯಿಂದ ಆಘಾತಕ್ಕೊಳಗಾದಂತಹ ಶಾಸ್ತ್ರಿ ಮಾಸ್ತರು 6 ತಿಂಗಳು ಶಾಲೆಗೆ ಹೋಗದೆ ಹಾಸಿಗೆ ಹಿಡಿದಿಟ್ಟಿದ್ರು. ಕೊನೆಗೆ ಯೋಚಿಸಿ ನಿರ್ಧಾರಕ್ಕೆ ಬಂದ ಅವರು ಸ್ವಯಂ ನಿವೃತ್ತಿಗೆ ಅರ್ಜಿ ಸಲ್ಲಿಸಿದ್ರಂತೆ. ಅವರ ಸೇವಾವಧಿ ಇನ್ನೂ 10 ವರ್ಷಗಳಿಗೂ ಕೂಡ ಹೆಂಡತಿ ಮಕ್ಕಳ ಹೆಸರಲ್ಲಿದ್ದಂತಹ ಬ್ಯಾಂಕ್ ಜೀವ ವಿಮೆ ಹಣವನ್ನ ತೆಗೆದುಕೊಂಡು ಅದಕ್ಕೆ ತಮ್ಮ ನಿವೃತ್ತಿಯ ಹಣವನ್ನು ಕೂಡ ಸೇರಿಸಿದ್ರಂತೆ. ಈ ಹಣದಲ್ಲಿ ತಾವಿದ್ದ ಮನೆಯನ್ನು ಖರೀದಿ ಮಾಡಿದರು. ಅನಾಥ ಬಾಲಕಾಶ್ರಮ ಎಂಬ ಬೋರ್ಡನ್ನು ಬರೆಸಿ ಮನೆಗೆ ನೇತು ಹಾಕಿ ಬಾಲಕರಾಶ್ರಮವನ್ನು ಆರಂಭಿಸಿದಂತೆ. ಶಾಲೆಗೆ ಬರುವಂತಹ ನಿರ್ಗತಿಕರ, ಬಡವರ, ಅನಾಥ ಮಕ್ಕಳಿಗೆ ಉಚಿತವಾಗಿ ಬಟ್ಟೆ, ವಸತಿ, ಹಾಗೆ ಸ್ಲೇಟು ಪುಸ್ತಕಗಳನ್ನ ಕೂಡ ಅವರು ಒದಗಿಸಿದ್ರಂತೆ. ಅವರೆಲ್ಲರ ವಿದ್ಯಾಭ್ಯಾಸಕ್ಕೆ ನೆರವಾಗಬೇಕು, ಅನಾಥರು ವಿದ್ಯಾವಂತರಾಗಬೇಕು ಅನ್ನುವಂತಹ ಉದ್ದೇಶ ಮಾಸ್ತರರಾಗಿತ್ತಂತೆ. ತಮ್ಮ ಬದುಕಿನ ಕಹಿಯನ್ನ ಮರೆಯಲು ಮಾಸ್ತರು ಅನಾಥರನ್ನ ಸೇವೆ ಮಾಡಲು ಅವರು ಉದ್ದೇಶಿಸಿದ್ರಂತೆ. ಮುಂದಿನ ಒಂದು ಮೇನಲ್ಲಿ ನಾಟಕಕ್ಕೆ, ಬೋಳಶಂಕರ ನಾಟಕಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳು. ಇಲ್ಲಿ ಕೇವಲ ಒಂದು ಪ್ರಶ್ನೆಗೆ ಮಾತ್ರ ಉತ್ತರಿಸಬೇಕು. 4 ಅಂಕದ ಪ್ರಶ್ನೆ ಇದು. 47ನೇ ಪ್ರಶ್ನೆ, ಬೋಳಶಂಕರ ಮತ್ತು ಅವನ ಅಣ್ಣಂದಿರನ್ನು ಭಾಗವತರು ಹೇಗೆ ಪರಿಚಯಿಸಿದರು ಅನ್ನುವಂಥದ್ದು. ಉತ್ತರ, ಬೋಳಶಂಕರ ಮತ್ತು ಅವನ ಅಣ್ಣಂದಿರಿನ ಭಾಗವತರು ಪರಿಚಯಿಸಿದ ರೀತಿಯನ್ನು ಲೇಖಕರು ಬಹಳ ನೂತನವಾಗಿ ಚಿತ್ರಿಸಿದ್ದಾರೆ. ಶಿವಪುರದಲ್ಲಿ ಮಾನವರು ವಾಸವಾಗಿದ್ರು. ಆ ಮಾನವರಲ್ಲಿ 3 ಜನ ತಮ್ಮಂದಿರು, ಅಣ್ಣ ತಮ್ಮಂದರು. ದೊಡ್ಡವನು ಬಂದು ಸರ್ದಾರ್ ಸೋಮಣ್ಣ ಆಡೋದಕ್ಕೆ ಕುರಿ ಕೋಳಿ ಮುಗಿದವನು. ಅವು ಸಿಕ್ತಿದ್ರೆ ಮತ್ತು ಸಾಧ್ಯವಾದ್ರೆ ಮನುಷ್ಯರನ್ನು ಕೊಂಡ. 2ನೇಯವರು ಸಾವುಕಾರ ಕಾಮಣ್ಣ, ಹೊಟ್ಟೆ ಮಜಬೂತಣ್ಣ. ಅದಕ್ಕೆ ಅವನ ಊರ್ಖನಾಮ ಡಬ್ಬಣ್ಣ, ಊರ್ಫ್ನಾಮ ಅಂದ್ರೆ ಮತ್ತೊಂದು ಹೆಸರು ಅಂತ. ಎಣಿಸೋದ್ರಲ್ಲಿ ಜಾಣ, ಹಸು ಎಣಿಸ್ತಾನೆ, ಹಣ ಎಣಿಸ್ತಾನೆ, ಯಾರ್ಯಾರ ಜಮೀನು ಎಷ್ಟು ಕಡೆ ಐತೆ ಅಂತ ಅಂದ್ರೆ ತಕ್ಷಣ ಅಂಕಿಯೊಳಗೆ ಹೇಳುವಂತ. ಇನ್ನು 3ನೇವರು ಬೆರ್ತಕಡಿ ಬೋಳಶಂಕರ. ಅವನಾಯ್ತು ಭೂಮಿ ಸೀಮೆ ಆಯ್ತು, ಮಳೆ ಬೆಳೆ ಆಯ್ತು, ಒಂದು ನೊಣ ನುಗ್ಸಿದವನಲ್ಲ. ಮಳೆ ಒಂದು ವಾರ ಮುಂಚೆನೆ ಹೇಳ್ಬಲ್ಲ, ನಿಂತ ನೀರಿಗೆ ಹರಿಯೋದಕ್ಕೆ ಕಾಲುವೆ ತೋಡ್ಬಲ್ಲ, ಅಕ್ಕಿ ಹಾಡಿನ ಅರ್ಥ ಹೇಳ್ಬಲ್ಲ, ಹೂವಿನ ಬೀಳುವ ಕನಸು ಹೇಳ್ಬಲ್ಲ. ಇನ್ನೇನಪ್ಪ ಅಂದ್ರೆ ಕೈ ಬೆರಳಿಲ್ಲದೆ ಎಣಿಸೋದಕ್ಕೆ ಬರೋದಿಲ್ಲ. 15ನೇ ಪ್ರಶ್ನೆ, ಸೈನಿಕರು ಹಾಡಿದ ಸಿಟಿ ಹಾಡಿನ ಸಾರಾಂಶವೇನು ಅನ್ನುವಂಥದ್ದು. ಉತ್ತರ, ಸೈನಿಕರ ಹಾಡಿನ ಸಿಟಿ ಹಾಡಿನ ಸಾರಾಂಶ ಅಂದ್ರೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳು ತಲೆ ಎತ್ತಿ ಅದರಿಂದ ಹೊರಡುವ ಹೊಗೆ ಸ್ವಚ್ಛವಾದ ನೀಲಾಕಾಶದ ತುಂಬ ಸೇರಿಕೊಂಡಿದೆ. ಅದರಿಂದ ಹೊರಡುವಂತಹ ಸೈರನ್ ಶಬ್ದ ಎಳೆ ಕಿವಿಗಳನ್ನು ತುಂಬಿವೆ. ಸಿಟಿಯ ಬಹುಪಾಗು ಕೊಳೆದೇರಿಗಳ ಹೆಚ್ಚು ಅವೆಲ್ಲ ಕೊಚ್ಚೆಯಿಂದ ತುಂಬಿವೆ. ಆ ಕೇರಿಯಲ್ಲಿ ವಾಸ ಮಾಡುವಂತಹ ಮಕ್ಕಳು ಸದಾಕಾಲ ಕೊಚ್ಚೆಯಲ್ಲಿ ಆಡ್ತಾ ಇದ್ರು. ಅಲಂಕಾರಕ್ಕಾಗಿ ಗೋಡೆಗಳ ಮೇಲೆ ಇರುವಂತಹ ಕ್ಯಾಲೆಂಡರ್ನ ಮೇಲೆ ಮೂಡಿರುವಂತಹ ಚಿತ್ರ, ಆಲದ ಎಲೆಯ ಮೇಲೆ ಚಿಕ್ಕ ಮಗುವಾಗಿ ಮಲಗಿರುವ ಕೃಷ್ಣನ ಚಿತ್ರ ಎಷ್ಟು ಮುದ್ದಾಗಿದೆ. ಅದೇ ಆಲದ ಮರಗಳು ಈಗ ಪೆಟ್ರೋಲ್, ಡೀಸೆಲ್, ಆ ಪೆಟ್ರೋಲ್ನ ವಾಸನೆಯಿಂದ ತುಂಬಿದೆ. ವಾಹನಗಳು ಕೇವಲ ವಾಸನೆ ಮಾತ್ರ ಅಲ್ಲ, ಅದರ ಶಾಲೆಗಳನ್ನು ಬಿಟ್ಟು ಹೋಗ್ತವೆ. ಇದರಿಂದ ಗಿಡ ಮರಗಳು, ಅದರ ಮೇಲೆ ಹೂಗಳು, ಸ್ವಂತಿಕೆಯ ಬಣ್ಣ ಹೋಗಿ ಕಪ್ಪಾಗಿದೆ. ಆದ್ರೆ ಈಗ ಅದನ್ನ ನಾವು ನೋಡ್ಬೇಕಂದ್ರೆ ಕೇವಲ ಪುಸ್ತಕದಲ್ಲಿ ನೋಡ್ಬೇಕಾಗಿದೆ. ಇದರ ಭಾವಾರ್ಥ ಅಂದ್ರೆ, ಈಗ ನಗರಗಳಲ್ಲಿ ಎಲ್ಲೆಲ್ಲೂ ಹೊಗೆ ಉಗುಳುವಂತಹ ಕಾರ್ಖಾನೆಗಳಿಂದ, ವಾಹನಗಳಿಂದ ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ ಉಂಟಾಗಿ ವಾತಾವರಣವೆಲ್ಲ ಕೆಟ್ಟು ಹೋಗಿದೆ. ಮುಂದಿನದು ಭಾಷಾಭ್ಯಾಸಕ್ಕೆ ಸಂಬಂಧಿಸಿರುವಂತಹ ಮೇನು. ಕೆಳಗಿನ ಪ್ರಶ್ನೆಗಳಲ್ಲಿ 4ಕ್ಕೆ ಸೂಚನೆಗನುಗುಣವಾಗಿ ಉತ್ತರಿಸಿ ಅಂತ ಇದೆ. ಇಲ್ಲಿ ನೀವು 4ಕ್ಕೆ ಉತ್ತರಿಸಬೇಕಾಗುತ್ತೆ. 1ಕ್ಕೆ ಉತ್ತರಿಸಿದೆ 2 ಅಂಕ ಇರುತ್ತೆ. ಒಟ್ಟಾರೆ 8 ಅಂಕಗಳು. 2 ಪದಗಳಿಗೆ ಅರ್ಥವನ್ನ ಬರೆಯಿರಿ ಅಂತ ಕೇಳಿದರೆ, ಅಹಿಕೇತನ ಅಂದ್ರೆ ಸರ್ಪಧ್ವಜ ಅಥವಾ ದುರ್ಯೋಧನ, ತುರಗ ಅಂದ್ರೆ ಕುದುರೆ, ಹಯ, ಅಶ್ವ, ತೃಣ ಅಂದ್ರೆ ಗರಿಕೆ, ಹುಲ್ಲು, ಪೊದೆ. ಹಾಗೆ ಮುಂದಿನದು 2 ಪದಗಳನ್ನ ಬಿಡಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಅದರಿಚ್ಛೆ, ಅದರ ಪ್ಲಸ್ ಇಚ್ಛೆ, ಅದರಿಚ್ಛೆ. ಎಷ್ಟೊತ್ತು, ಎಷ್ಟು ಪ್ಲಸ್ ಒತ್ತು, ಎಷ್ಟೊತ್ತು. ಉದ್ದಗಲ, ಉದ್ದ ಪ್ಲಸ್ ಅಗಲ, ಉದ್ದಗಲ. ಮುಂದಿನದು 2 ಪದಗಳಿಗೆ ನಾನಾರ್ಥಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಅಡಿ ಅಂದ್ರೆ ಅಡಿಪಾಯಕ್ಕೂ ಕೂಡ ಅಡಿ ಅಂತ ಕರೀತಾರೆ. ಆಮೇಲೆ ಅಳತೆಗೂ ಕೂಡ ಅಳತೆಯ ಒಂದು ಮಾಪನ. ಇನ್ನು ಗುಡಿ, ಗುಡಿ ಅಂದ್ರೆ ಬಾವುಟಕ್ಕೂ
ಕೂಡ ಗುಡಿ ಅಂತಾರೆ, ಇನ್ನು ದೇವಾಲಯಕ್ಕೂ ಕೂಡ ಗುಡಿ ಅಂತ ಹೇಳ್ಬಿಟ್ಟು ಕರಿತೇವೆ. ಬಟ್ಟೆ, ವಸ್ತ್ರ, ದಾರಿ. ಹಾಗೆ ಮುಂದಿನದು 2 ಪದಗಳಿಗೆ ವಿರುದ್ಧಾರ್ಥಕಗಳನ್ನ ಬರೆಯಿರಿ ಅಂತ ಕೇಳಿದ್ದಾರೆ. ಅಪರಿಚಿತ, ಪರಿಚಿತ, ಕನಸು, ನನಸು, ಕಟ್ಟ, ಅಖಂಡ. 2 ಪದಗಳಿಗೆ ತದ್ಭವಗಳನ್ನ ಬರೆಯಿರಿ ಅಂತ ಕೇಳಿದ್ದಾರೆ. ತ್ಯಾಗ, ತ್ಯಾಗ, ಅಕ್ಷರ, ಅಕ್ಕರ, ಕಾವ್ಯ, ಕಬ್ಬ. ಮುಂದಿನದು 2 ಪದಗಳ ಗ್ರಾಂಥಿಕ ರೂಪ ಬರೆಯಿರಿ ಅಂತ ಕೇಳಿದ್ದಾರೆ. ಏಗ, ಯೋಗ, ರೌಸ, ರಭಸ, ಮಕ್ಕಳು, ಮಕ್ಕಳು. ಇನ್ನು ಮುಂದಿನದು ಕೆಳಗಿನ ಯಾವುದಾದ್ರೂ ಒಂದನ್ನು ಕುರಿತು ಪ್ರಬಂಧವನ್ನ ಬರೆಯಿರಿ ಅಂತ ಕೇಳಿದ್ದಾರೆ. ಚಲನಚಿತ್ರಗಳ ಮಹತ್ವ ಮತ್ತು ಮೂಢನಂಬಿಕೆಗಳು ಮತ್ತು ವೈಚಾರಿಕತೆ ಅನ್ನುವಂಥದ್ದು. ನಿಮಗೆ ಪ್ರಬಂಧಗಳ ಒಂದು ವಿಡಿಯೋವನ್ನು ಬೇಕು ಅಂದ್ರೆ ನನ್ನ ಒಂದು ಚಾನಲ್ ನಲ್ಲಿ ಪ್ಲೇ ಲಿಸ್ಟಿನಲ್ಲಿ ಪ್ರಬಂಧದ ಒಂದು ವಿಡಿಯೋ ಕೂಡ ಇದೆ, ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಅದರಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ನಿಮ್ಮ ಪ್ರಥಮ PUCಗೆ ಬೇಕಾಗಿರುವಂತಹ ಪ್ರಬಂಧಗಳನ್ನು ಅಲ್ಲಿ ಕೊಡಲಾಗಿದೆ, ಅವುಗಳನ್ನು ನೀವು ರೆಫರ್ ಮಾಡಿ. ಹಾಗೆ ಯಾವುದಾದ್ರೂ ಒಂದನ್ನು ಕುರಿತು ಪತ್ರ ಬರೆಯಿರಿ ಅಂತ ಕೇಳಿದ್ದಾರೆ. ಒಂದು ವ್ಯವಹಾರಿಕ ಪತ್ರ, ಮತ್ತೊಂದು ವೈಯಕ್ತಿಕ ಪತ್ರ. ಈ ಒಂದು ಪತ್ರಗಳಿಗೆ ಹಾಗೆ ಪ್ರಬಂಧಗಳಿಗೆ ಎರಡಕ್ಕೂ ಕೂಡ ಸಂಬಂಧಿಸಿದಂತೆ ವ್ಯವಹಾರಿಕ ಪತ್ರ ಇರ್ಬೋದು, ವೈಯಕ್ತಿಕ ಪತ್ರ ಇರ್ಬೋದು, ಪ್ರಬಂಧಗಳೇ ಇರ್ಬೋದು, ಇವೆಲ್ಲವುಗಳ ಒಂದು ವಿಡಿಯೋದ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇನೆ. ಅವುಗಳನ್ನ ನೋಡ್ಬಿಟ್ಟು ನೀವು ಒಂದು ಪತ್ರದ ರೆಫರ್ ಮಾಡಬಹುದು. ಇಷ್ಟು ಮಧ್ಯವಾರ್ಷಿಕ ಪರೀಕ್ಷೆಯ, ಅರ್ಧವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಒಂದು ಪ್ರಶ್ನೆ ಪತ್ರಿಕೆಯ ಉತ್ತರವಾಗಿದ್ದು, ನೀವು ಇದನ್ನ ರೆಫರ್ ಮಾಡಿದ್ರೆ ನೀವು ಪರೀಕ್ಷೆಯಲ್ಲಿ ಸುಲಭವಾಗಿ ಬರೀಬಹುದು ಅನ್ನುವಂಥದ್ದು ನನ್ನ ಅನಿಸಿಕೆ. ಧನ್ಯವಾದಗಳು.